ನನ್ನೆಲ್ಲ ಎಲ್ಲಾ ಪ್ರೀತಿಯ ಪ್ರೀತಿಯ ಸ್ಪರ್ಧಾ ಸ್ಪರ್ಧಾ ಮಿತ್ರರೇ, ಮಿತ್ರರೇ, ನಿಮಗೆಲ್ಲ ನಿಮಗೆಲ್ಲ ಕರ್ನಾಟಕ ಕರ್ನಾಟಕ ಚಂಪ್ಸ್ ಚಂಪ್ಸ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್‌ಗೆ ಚಾನಲ್‌ಗೆ ಸ್ವಾಗತ. ಸ್ವಾಗತ. ನಾವಿವತ್ತು ನಾವಿವತ್ತು ಏನ್ ಏನ್ ಮಾಡ್ತಿದ್ದೀವಪ್ಪ ಮಾಡ್ತಿದ್ದೀವಪ್ಪ ಅಂದ್ರೆ, ಅಂದ್ರೆ ಕೆಲವೊಂದು ಕೆಲವೊಂದು ಕಾನ್ಸೆಪ್ಟ್‌ನ ಕಾನ್ಸೆಪ್ಟ್‌ನ ಮಾತಾಡ್ತಾ ಮಾತಾಡ್ತಾ ಹೋಗ್ತಿದ್ದೀನಿ. ಹೋಗ್ತಿದ್ದೀನಿ. ಇಲ್ಲಿ ಇಲ್ಲಿ ಏನಪ್ಪಾ ಏನಪ್ಪಾ ಅಂತಂದ್ರೆ ಅಂತಂದ್ರೆ ಮೇನು ಮೇನು ಯಾವುದೇ ಯಾವುದೇ ಒಂದು ಒಂದು ಸಂಖ್ಯೆ ಸಂಖ್ಯೆ ಏನಾದ್ರು ಏನಾದ್ರು ಇಲ್ಲಿ ಇಲ್ಲಿ ನಾವ್ ಎದ್ರ ಎದ್ರ ಬಗ್ಗೆ ಬಗ್ಗೆ ಮಾತಾಡ್ತಿದ್ದೀವಪ್ಪ ಮಾತಾಡ್ತಿದ್ದೀವಪ್ಪ ಅಂದ್ರೆ ಅಂದ್ರೆ ವರ್ಗ ವರ್ಗ ಸಂಖ್ಯೆ ಸಂಖ್ಯೆ ಬಗ್ಗೆ ಬಗ್ಗೆ ಮಾತಾಡಕತ್ತೀವಿ. ಮಾತಾಡಕತ್ತೀವಿ. ವರ್ಗ ವರ್ಗ ಸಂಖ್ಯೆ ಸಂಖ್ಯೆ ಓಕೆನಾ? ಓಕೆನಾ? ವರ್ಗ ವರ್ಗ ಸಂಖ್ಯೆಗಳು ಸಂಖ್ಯೆಗಳು ಅಂದ್ರೆ ಅಂದ್ರೆ ಯಾವುದೇ ಯಾವುದೇ ಒಂದು ಒಂದು ಸಂಖ್ಯೆದು ಸಂಖ್ಯೆದು ವರ್ಗ ವರ್ಗ ಸಂಖ್ಯೆ ಸಂಖ್ಯೆ ಅಂದ್ರೆ ಅಂದ್ರೆ ಅದ್ರ ಅದ್ರ ವರ್ಗನ ವರ್ಗನ ಯಾವ ಯಾವ ತರ ತರ ಫೈಂಡ್ ಔಟ್ ಫೈಂಡ್ ಔಟ್ ಮಾಡೋದು ಮಾಡೋದು ಅಂತ ಅಂತ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಇದ್ದೀನಿ. ಇದ್ದೀನಿ. ಎನಿ ಎನಿ ನಂಬರ್ ನಂಬರ್ ಎಂಡ್ ಎಂಡ್ ವಿತ್ ವಿತ್ 5 5 ಸಪೋಸ್ ಸಪೋಸ್ ಏನಾದ್ರು ಏನಾದ್ರು ಯಾವ್ದಾದ್ರು ಯಾವ್ದಾದ್ರು ಒಂದು ಒಂದು ನಂಬರ್ ನಂಬರ್ ಇತ್ತಪ್ಪ ಇತ್ತಪ್ಪ ಅಂದ್ರ ಅಂದ್ರ ಯಾವ್ದಾದ್ರು ಯಾವ್ದಾದ್ರು ಒಂದು ಒಂದು ನಂಬರ್ ನಂಬರ್ ತಗೊಳ್ಳಿ. ತಗೊಳ್ಳಿ. ಇಲ್ಲಿ ಇಲ್ಲಿ ನೋಡಿ ನೋಡಿ 25 25 ಇದೆ ಐತಿ ತಿಳ್ಕೊಳ್ಳಿ. ತಗೊಳ್ಳಿ. ಓಕೆನಾ? ಓಕೆನಾ? ಇದು ಇದು ಏನಾಗತ್ರಿ ಏನಾಗತ್ರಿ ಇಲ್ಲಿ ಇಲ್ಲಿ ಇದೇನಾಗತ್ರಿ ಇದೇನಾಗತ್ರಿ 5 5 ಎಂಡಿಂದ ಎಂಡಿಂದ ಅಂದ್ರೆ ಅಂದ್ರೆ ಲಾಸ್ಟ್ ಲಾಸ್ಟ್ ಸಂಖ್ಯೆ ಸಂಖ್ಯೆ ಏನಾಗತ್ರಿ ಏನಾಗತ್ರಿ ಇಲ್ಲಿ ಇಲ್ಲಿ 5 5 ಇದೆಯಲ್ಲ, ಇದೆಯಲ್ಲ ಇದ್ರದ್ದು ಇದ್ರದ್ದು ಈ ಈ ರೀತಿಯಾಗಿದ್ದಾಗ ರೀತಿಯಾಗಿದ್ದಾಗ ಈ ಈ ರೀತಿ ರೀತಿ ನಂಬರ್ ನಂಬರ್ ಇದ್ದಾಗ ಇದ್ದಾಗ ಯಾವ ಯಾವ ರೀತಿಯಾಗಿ ರೀತಿಯಾಗಿ ಸ್ಕ್ವೈರ್ ಸ್ಕ್ವೈರ್ ಮಾಡೋದಂತ ಮಾಡೋದಂತ ಹೇಳ್ತಿದ್ದೀನಿ. ಹೇಳ್ತಿದ್ದೀನಿ. ಇಲ್ಲಿ ಇಲ್ಲಿ ನೋಡಿ ನೋಡಿ 5 5 ಇದೆಯಲ್ಲ, ಅದ 5ದು 5ದು ಸ್ಕ್ವೇರ್ ಸ್ಕ್ವೇರ್ ನಂಬರ್ ನಂಬರ್ ಏನ್ರಿ ಏನ್ರಿ 25 25 ಆಗುತ್ತಾ. ಆಗುತ್ತಾ 25 25 ಆಗುತ್ತಾ. ಆಗುತ್ತಾ 2 ಆಗಣ ಇವಾಗನ ನೆಕ್ಸ್ಟ್ ನೆಕ್ಸ್ಟ್ ನಂಬರ್ ನಂಬರ್ ಯಾವ್ದ್ರಿ ಯಾವ್ದ್ರಿ 3 3 ಐತಿ. ಐತಿ ನೆಕ್ಸ್ಟ್ ನೆಕ್ಸ್ಟ್ ನಂಬರ್ ನಂಬರ್ ಯಾವ್ದೈತ್ರಿ ಯಾವ್ದೈತ್ರಿ 3 3 ಐತಿ. ಐತಿ ಓಕೆನಾ? ಓಕೆನಾ ಇಲ್ಲಿ ಇಲ್ಲಿ ನೋಡಿ ನೋಡಿ 3 3 ಐತಿ. ಐತಿ ಇವೆರಡನ್ನು ಇವೆರಡನ್ನು ಮಲ್ಟಿಪ್ಲೈ ಮಲ್ಟಿಪ್ಲೈ ಮಾಡ್ಬಿಡ್ಬೇಕು. ಮಾಡ್ಬಿಡ್ಬೇಕು ಇವೆರಡು ಇವೆರಡು ಮಲ್ಟಿಪ್ಲೈ ಮಲ್ಟಿಪ್ಲೈ ಮಾಡಿದ್ರೆ ಮಾಡಿದ್ರೆ ಎಷ್ಟು ಎಷ್ಟು ಬರ್ತೈತಿ? ಬರ್ತೈತಿ 6 6 ಬರ್ತಾ. ಬರ್ತಾ 25 25 ಸ್ಕ್ವೇರ್ ಸ್ಕ್ವೇರ್ ಏನ್ರಿ ಏನ್ರಿ 625 625 ಬರ್ತಾ. ಬರುತ್ತಾ ಹಂಗೆ ಹಂಗೆ ನೋಡ್ರಿ ನೋಡ್ರಿ ಇಲ್ಲಿ ಇಲ್ಲಿ 45 ಐತಿ 45 ಐತಿ ತಗೋರಿ. ತಗೋರಿ ಇದ್ರ ಇದ್ರ ಸ್ಕ್ವೇರ್ ಸ್ಕ್ವೇರ್ ಮಾಡ್ಬೇಕೀಗ. ಮಾಡ್ಬೇಕೀಗ ಇದ್ರ ಇದ್ರ ಸ್ಕ್ವೇರ್ ಸ್ಕ್ವೇರ್ ಮಾಡ್ಬೇಕಂದ್ರೆ ಮಾಡ್ಬೇಕಂದ್ರೆ ನೀವ್ ನೀವ್ ಏನ್ ಏನ್ ಮಾಡ್ತೀರಾ? ಮಾಡ್ತೀರಾ ಈ ಈ 5 5 ಸ್ಕ್ವೇರ್ ಸ್ಕ್ವೇರ್ ಎಷ್ಟ್ರಿ ಎಷ್ಟ್ರಿ 25. 25 5 5 ವರ್ಗ ವರ್ಗ 25. 25 ಈಗ ಈ 4 4 ಆಗಣ ಆಗ ನೆಕ್ಸ್ಟ್ ನೆಕ್ಸ್ಟ್ ನಂಬರ್ ನಂಬರ್ ಯಾವ್ದೈತ್ರಿ? ಯಾವ್ದೈತ್ರಿ 5 5 ಐತಿ. ಐತಿ 4 4 5 5 20. 20 20 20 ಇದೇ ಇದೇ ಇದ್ರದ್ದು ಇದ್ರದ್ದು ಏನಾಗಿರ್ತೈತಿ? ಏನಾಗಿರ್ತೈತಿ ವರ್ಗ ವರ್ಗ ಸಂಖ್ಯೆ ಸಂಖ್ಯೆ ಆಗಿರ್ತೈತಿ. ಆಗಿರ್ತೈತಿ ಇದು ಇದು ಯಾವಾಗ ಯಾವಾಗ ಅಪ್ಲೈ ಅಪ್ಲೈ ಆಗ್ತೈತಪ್ಪ ಆಗ್ತೈತಪ್ಪ ಅಂತಂದ್ರೆ ಅಂತಂದ್ರೆ 5 5 ಇದ್ದಾಗ ಇದ್ದಾಗ ಅಪ್ಲೈ ಅಪ್ಲೈ ಆಗ್ತೈತಿ. ಆಗ್ತೈತಿ 5 5 ಇದ್ದಾಗ ಇದ್ದಾಗ ಕೊನೆಯ ಕೊನೆಯ ಸಂಖ್ಯೆ ಸಂಖ್ಯೆ ಏನಾಗಿರ್ಬೇಕು? ಏನಾಗಿರ್ಬೇಕು 5 5 ಆಗಿರ್ಬೇಕು. ಆಗಿರ್ಬೇಕು 5 5 ಆಗಿರ್ಬೇಕು. ಆಗಿರ್ಬೇಕು ಓಕೆನಾ? ಓಕೆನಾ ಈಗ ಈಗ ನೋಡಿ ನೋಡಿ ಎಷ್ಟು ಎಷ್ಟು ತಗೋತೀರಾ? ತಗೋತೀರಾ ಎಷ್ಟಾರ ಎಷ್ಟಾರ ತಗೋರಿ ತಗೋರಿ ನಿಮ್ ನಿಮ್ ಇಷ್ಟ. ಇಷ್ಟ ಹಾ ಹಾ ಇದು ಇದು ಸ್ಕ್ವೇರ್ ಸ್ಕ್ವೇರ್ ಮಾಡಿ. ಮಾಡಿ ಇದು ಇದು 5 5 ಸ್ಕ್ವೇರ್ ಸ್ಕ್ವೇರ್ ಅಂತಂದ್ರೆ ಅಂತಂದ್ರೆ 25 25 ಆಗುತ್ತಾ. ಆಗುತ್ತಾ 9 9 ಆಗಣ ಆಗನ 8 8 ಆಗಣ ಆಗನ ನೆಕ್ಸ್ಟ್ ನೆಕ್ಸ್ಟ್ ನಂಬರ್ ನಂಬರ್ ಯಾವ್ದ್ರಿ? ಯಾವ್ದ್ರಿ 9. 9 ಎಂಟೊಂಬತ್ಲೆ ಎಂಟೊಂಬತ್ಲೆ 72. 72 ಎಂಟೊಂಬತ್ಲೆ ಎಂಟೊಂಬತ್ಲೆ 72. 72 ಇದೇ ಇದೇ ಇದ್ರದ್ದು ಇದ್ರದ್ದು ಏನಾಗಿರ್ತೈತಿ? ಏನಾಗಿರ್ತೈತಿ ಸ್ಕ್ವೇರ್ ಸ್ಕ್ವೇರ್ ನಂಬರ್ ನಂಬರ್ ಆಗಿರ್ತೈತಿ. ಆಗಿರ್ತೈತಿ ಇಲ್ಲಿ ಇಲ್ಲಿ ನೋಡ್ರಿ ನೋಡ್ರಿ ಎಷ್ಟು ಎಷ್ಟು ಬರೀತೀರಾ? ಬರೀತೀರಾ 105 105 ತಗೋರಿ. ತಗೋರಿ 105 105 ತಗೋರಿ. ತಗೋರಿ ಇದ್ರ ಇದ್ರ ಸ್ಕ್ವೇರ್ ಸ್ಕ್ವೇರ್ ಮಾಡ್ರಿ. ಮಾಡ್ರಿ 5 5 ಸ್ಕ್ವೇರ್ ಸ್ಕ್ವೇರ್ ಎಷ್ಟ್ರಿ? ಎಷ್ಟ್ರಿ 25. 25 10 ಆಗಣ 10 ನೆಕ್ಸ್ಟ್ ನೆಕ್ಸ್ಟ್ ನಂಬರ್ ನಂಬರ್ ಯಾವ್ದ್ರಿ? ಯಾವ್ದ್ರಿ 11. 11 11 11 ಹತ್ಲೆ ಹತ್ಲೆ 110 110 ಆಗುತ್ತಾ. ಆಗುತ್ತಾ ಇದೇ ಇದೇ ಇದ್ರದ್ದು ಇದ್ರದ್ದು ಏನಾಗಿರ್ತೈತಿ? ಏನಾಗಿರ್ತೈತಿ ಸ್ಕ್ವೇರ್ ಸ್ಕ್ವೇರ್ ನಂಬರ್ ನಂಬರ್ ಆಗಿರ್ತೈತಿ. ಆಗಿರ್ತೈತಿ ಸ್ಕ್ವೇರ್ ಸ್ಕ್ವೇರ್ ನಂಬರ್ ನಂಬರ್ ಆಗಿರ್ತೈತಿ. ಆಗಿರ್ತೈತಿ ಅದು ಅದು ವರ್ಗ ವರ್ಗ ಸಂಖ್ಯೆ ಸಂಖ್ಯೆ ಆಗಿರ್ತೈತಿ. ಆಗಿರ್ತೈತಿ ಇದು ಇದು ಗೊತ್ತಾಯ್ತ್ರಿ? ಗೊತ್ತಾಯ್ತ್ರಿ ಇದು ಇದು ಗೊತ್ತಾಯ್ತು. ಗೊತ್ತಾಯ್ತು ಬೇರೆ ಬೇರೆ ಇನ್ನೊಂದು ಇನ್ನೊಂದು ಯಾವ್ದಾರ ಯಾವ್ದಾರ ತಗೊಳ್ಳಿ. ತಗೊಳ್ಳಿ 65. 65 65 65 ಸ್ಕ್ವೇರ್ ಸ್ಕ್ವೇರ್ ಬರೀ ಬರಿ ಅಂದ್ರೆ ಅಂದ್ರೆ ಹೆಂಗ್ ಹೆಂಗ್ ಬರೀತೀರಿ? ಬರೀತೀರಿ ಇದ್ರ ಇದ್ರ ಸ್ಕ್ವೇರ್ ಸ್ಕ್ವೇರ್ ಎಷ್ಟ್ರಿ? ಎಷ್ಟ್ರಿ 25. 25 6 6 ನೆಕ್ಸ್ಟ್ ನೆಕ್ಸ್ಟ್ ನಂಬರ್ ನಂಬರ್ ಯಾವ್ದ್ರಿ? ಯಾವ್ದ್ರಿ 7. 7 7 7 ಆರ್ಲೆ ಆರ್ಲೆ 42. 42 42. 42 ಇದೇ ಇದೇ ಇದ್ರದ್ದು ಇದ್ರದ್ದು ಏನಾಗಿರ್ತೈತಿ? ಏನಾಗಿರ್ತೈತಿ ವರ್ಗ ವರ್ಗ ಸಂಖ್ಯೆ ಸಂಖ್ಯೆ ಆಗಿರ್ತೈತಿ. ಆಗಿರ್ತೈತಿ ವರ್ಗ ವರ್ಗ ಸಂಖ್ಯೆ ಸಂಖ್ಯೆ ಆಗಿರ್ತೈತ್ರಿ. ಆಗಿರ್ತೈತಿ ಗೊತ್ತಾಯ್ತ್ರಿ? ಗೊತ್ತೈತ್ರಿ ಇದು ಇದು ಯಾವಾಗಪ್ಪ ಯಾವಾಗಪ್ಪ ಅಂತಂದ್ರ ಅಂತಂದ್ರ 5 5 ಇದ್ದಾಗ. ಇದ್ದಾಗ ಕೊನೆಯ ಕೊನೆಯ ಸಂಖ್ಯೆ ಸಂಖ್ಯೆ 5 5 ಇದ್ದಾಗ. ಇದ್ದಾಗ ಓಕೆನಾ? ಓಕೆನಾ ಇದು ಇದು ನೋಡಿ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ನಂಬರು. ನಂಬರು ಈಗ ಈಗ ಸ್ಕ್ವೇರ್ ಸ್ಕ್ವೇರ್ ಆಫ್ ಆಫ್ ಎನಿ ಎನಿ ನಂಬರ್ ನಂಬರ್ ಯಾವ್ದು ಯಾವ್ದು ಬೇಕಾದ್ರೂ ಬೇಕಾದ್ರೂ ನಂಬರ್ ನಂಬರ್ ಇರ್ಲಿ. ಇರ್ಲಿ ಯಾವ್ದು ಯಾವ್ದು ಬೇಕಾದ್ರೂ ಬೇಕಾದ್ರೂ ನಂಬರ್ ನಂಬರ್ ಇರ್ಲಿ. ಇರ್ಲಿ ಅದ್ರ ಅದ್ರ ವರ್ಗ ವರ್ಗ ಸಂಖ್ಯೆ ಸಂಖ್ಯೆ ಹೆಂಗ್ ಹೆಂಗ್ ಕಂಡುಹಿಡಿಯೋದು ಕಂಡುಹಿಡಿಯೋದು ಅಂತ. ಅಂತ ಯೂನಿವರ್ಸಲ್ ಯೂನಿವರ್ಸಲ್ ಎಲ್ಲದಕ್ಕೂ ಎಲ್ಲದಕ್ಕೂ ಅಪ್ಲೈ ಅಪ್ಲೈ ಆಗ್ತೈತಿ. ಆಗ್ತೈತಿ ಯಾವ ಯಾವ ರೀತಿ ರೀತಿ ಅಂತ ಅಂತ ಹೇಳ್ತೀನಿ ಹೇಳ್ತೀನಿ ನೋಡಿ. ನೋಡಿ ಫಸ್ಟ್ನೇದು ಫಸ್ಟ್ನೇದು ಈಗ ಈಗ 82 82 ಸ್ಕ್ವೇರ್ ಸ್ಕ್ವೇರ್ ಐತೆ ಐತೈತಿ ತಿಳ್ಕೊರಿ. ತಿಳ್ಕೊರಿ 82 82 ಸ್ಕ್ವೇರ್ ಸ್ಕ್ವೇರ್ ಇದೆ. ಇದೆ ಇದ್ರ ಇದ್ರ ವರ್ಗ ವರ್ಗ ಸಂಖ್ಯೆ ಸಂಖ್ಯೆ ಬರಿಬೇಕು ಬರಿಬೇಕು ಈಗ. ಈಗ ವರ್ಗ ವರ್ಗ ಸಂಖ್ಯೆ ಸಂಖ್ಯೆ ಹೆಂಗ್ ಹೆಂಗ್ ಬರಿತೀರಪ್ಪ ಬರಿತೀರಪ್ಪ ಅಂತಂದ್ರ ಅಂತಂದ್ರ ಫಸ್ಟ್ ಫಸ್ಟ್ ಏನ್ ಏನ್ ಮಾಡ್ಬೇಕ್ರಿ? ಮಾಡ್ಬೇಕ್ರಿ ಇದ್ರ ಇದ್ರ ವರ್ಗ ವರ್ಗ ಸಂಖ್ಯೆ ಸಂಖ್ಯೆ ಬರಿಬೇಕು. ಬರಿಬೇಕು 8 ಎಂಟ್ರ ಒಳಗೆ ಒಳಗೆ ಎಷ್ಟ್ರಿ? ಎಷ್ಟ್ರಿ 64. 64 64. 64 2 ಎರಡ್ ಒಳಗೆ ನೂರ್ಗೆ ಎಷ್ಟ್ರಿ? ಎಷ್ಟ್ರಿ 4. 4 4 4 ಅಂತ ಅಂತ 4 4 ಬರಂಗಿಲ್ಲ. ಬರಂಗಿಲ್ಲ 2 2 ಡಿಜಿಟ್ ಡಿಜಿಟ್ ತಗೋಬೇಕು. ತಗೋಬೇಕು 0 0 4 ಅಂತ 4 ಅಂತ ಬರಿಬೇಕು. ಬರಿಬೇಕು 0 0 4 ಅಂತ 4 ಅಂತ ಬರಿಬೇಕು. ಬರಿಬೇಕು ಓಕೆನಾ? ಓಕೆನಾ ಈ ಈ ಸಂಖ್ಯೆ ಸಂಖ್ಯೆ ಬಿಡ್ಬೇಕ್ರಿ. ಬಿಡ್ಬೇಕ್ರಿ ಇದು ಇದು ಬಿಟ್ಟಾದ್ಮೇಲೆ ಬಿಟ್ಟಾದ್ಮೇಲೆ ಏನ್ ಏನ್ ಮಾಡ್ಬೇಕ್ರಿ? ಮಾಡ್ಬೇಕ್ರಿ ಇದೊಂದ್ ಇದೊಂದ್ ಪ್ಲೇಸ್ ಪ್ಲೇಸ್ ಬಿಡ್ಬೇಕ್ರಿ. ಬಿಡ್ಬೇಕ್ರಿ ಬಿಟ್ಟು ಬಿಟ್ಟು ಗುಣಾಕಾರ ಗುಣಾಕಾರ ಮಾಡಾಕತ್ತಿಲ್ರಿ ಮಾಡಾಕ್ತಿಲ್ರಿ ಮತ್ನ. ಮತ್ನ ಅಂದ್ರೆ ಅಂದ್ರೆ ಇದೊಂದ್ ಇದೊಂದ್ ಪ್ಲೇಸ್ ಪ್ಲೇಸ್ ಬಿಡ್ಬೇಕಂತ ಬಿಡ್ಬೇಕಂತ ಹೇಳತ್ತೀನಿ. ಹೇಳತ್ತೀನಿ ಖಾಲಿ ಖಾಲಿ ಬಿಡ್ಬೇಕ್ರಿ ಬಿಡ್ಬೇಕ್ರಿ ಇದನ್ನ. ಇದನ್ನ ಅದು ಅದು ಆದ್ಮೇಲೆ ಇದು ಆದ್ಮೇಲೆ ಇದು 2 ಎರಡು ಗುಣಾಕಾರ ಗುಣಾಕಾರ ಮಾಡ್ಬೇಕು. ಮಾಡ್ಬೇಕು 8 ಎಂಟ್ ಆಡ್ಲೆ ಆಡ್ಲೆ 16. 16 16 16 ಆಡ್ಲೆ ಆಡ್ಲೆ 32. 32 ಈ ಈ 32 32 ಅನ್ನೋದನ್ನ ಅನ್ನೋದನ್ನ ಏನ್ ಏನ್ ಮಾಡ್ಬೇಕ್ರಿ? ಮಾಡ್ಬೇಕ್ರಿ ಇದ್ರ ಇದ್ರ ಜೊತೆಗೆ ಜೊತೆಗೆ ಕೂಡಿಸ್ಬಿಡ್ಬೇಕು. ಕೂಡಿಸ್ಬಿಡ್ಬೇಕು ಕೂಡಿಸ್ಬೇಕು. ಕೂಡಿಸ್ಬೇಕು ಇದೇ ಇದೇ ಆನ್ಸರ್ ಆನ್ಸರ್ ಆಗಿರ್ತೈತಿ. ಆಗಿರ್ತೈತಿ ಇಲ್ಲಿ ಇಲ್ಲಿ ನೋಡ್ರಿ ಇದು ನೋಡ್ರಿ ಇದು 4, 4 ಇದು ಇದು 2, 2 ಇದು ಇದು 7, 7 ಇದು ಇದು 6. 6 82ರದ್ದು 82ರದ್ದು ವರ್ಗ ವರ್ಗ ಎಷ್ಟಪ್ಪ ಎಷ್ಟಪ್ಪ ಅಂತಂದ್ರೆ ಅಂತಂದ್ರೆ 6 6 7 7 2 24 4 ಆಗುತ್ತಾ. ಆಗುತ್ತಾ ಬೇಕಂತಂದ್ರೆ ಬೇಕಂತಂದ್ರೆ ನೀವು ನೀವು ಮಾಡ್ತಿದ್ರೆ ಮಾಡ್ತಿದ್ರೆ ಕ್ರಾಸ್ ಕ್ರಾಸ್ ಚೆಕ್ ಚೆಕ್ ಮಾಡ್ಬೋದು. ಮಾಡ್ಬೋದು ಮಾಡ್ಬೋದು. ಮಾಡ್ಬೋದು ಎಷ್ಟಾಗತ್ತೆ? ಎಷ್ಟಾಗತ್ತ 82 ಇಂಟು 82 82 82 ಆಗ್ತೈತ್ರಿ? ಆಗ್ತೈತ್ರಿ ಆಗ್ತೈತಿ. ಆಗ್ತೈತಿ ಓಕೆನಾ? ಓಕೆನಾ ಇಲ್ಲಿ ಇಲ್ಲಿ ನೋಡಿ ನೋಡಿ
ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪಾ ಏನಪ್ಪಾ ಅಂದ್ರ ಅಂದ್ರ ನೆಕ್ಸ್ಟ್ ನೆಕ್ಸ್ಟ್ ಯಾವ್ದ್ ಯಾವ್ದ್ ಬೇಕಾದ್ರೂ ಬೇಕಾದ್ರೂ ನಂಬರ್ ನಂಬರ್ ತಗೋರಿ ತಗೋರಿ ಎಲ್ಲದಕ್ಕೂ ಎಲ್ಲದಕ್ಕೂ ಅಪ್ಲೈ ಅಪ್ಲೈ ಆಗ್ತೈತಿ. ಆಗ್ತೈತಿ. 43 43 43 ಸ್ಕ್ವೇರ್ ಸ್ಕ್ವೇರ್ ಮಾಡ್ಬೇಕ್ರಿ ಮಾಡ್ಬೇಕ್ರಿ ಈಗ. ಈಗ. ಇವೆಲ್ಲ ಇವೆಲ್ಲ ಬರ್ಕೋತ ಬರ್ಕೋತ ಕುಂದ್ರಬೇಡ್ರಿ, ಕುಂದ್ರಬೇಡ್ರಿ, ಜಸ್ಟ್ ನಾ ನಾ ಹೇಳಾತೀನಿ ಹೇಳಾತೀನಿ ನಿಮ್ಗೆ. ನಿಮ್ಗೆ. 16 16 ಇದ್ರದ್ದು ಇದ್ರದ್ದು 09 09 ಆಮೇಲೆ ಆಮೇಲೆ ಏನ್ ಏನ್ ಬರೀಬ್ರಿ? ಬರೀಬ್ರಿ? 4 4 ಮೂರ್ಲೆ 12 12 12 12 24 24 ಇಲ್ಲಿ ಇಲ್ಲಿ ಬಿಡ್ಬೇಕಂತ ಬಿಡ್ಬೇಕಂತ ಹೇಳಿ ಹೇಳಿ ರಿಪ್ಲೇಸ್ ರಿಪ್ಲೇಸ್ ಬಿಡ್ಬೇಕು. ಬಿಡ್ಬೇಕು. ಆಮೇಲೆ ಆಮೇಲೆ ಇದು ಇದು ಕೂಡಿಸಿ ಕೂಡಿಸಿ ಬಿಡ್ಬೇಕ್ರಿ. ಬಿಡ್ಬೇಕ್ರಿ. ಇದು ಇದು 4 4 ಆಗುತ್ತಾ, ಆಗುತ್ತಾ, ಇದು ಇದು 8 8 ಇದು ಇದು 1 1 1 1 8 8 49 49 ಆಗುತ್ತಾ. ಆಗುತ್ತಾ. ಓಕೆನಾ? ಓಕೆನಾ? ನೆಕ್ಸ್ಟ್ ನೆಕ್ಸ್ಟ್ ನಂಬರ್ ನಂಬರ್ ನೆಕ್ಸ್ಟ್ ನೆಕ್ಸ್ಟ್ ನಂಬರ್ ನಂಬರ್ 63 63 ತಗೊಳ್ಳಿ. ತಗೊಳ್ಳಿ. ಇದ್ರ ಇದ್ರ ಸ್ಕ್ವೇರ್ ಸ್ಕ್ವೇರ್ ಬರಿಬೇಕ್ರಿ, ಬರಿಬೇಕ್ರಿ, ಇದ್ರ ಇದ್ರ ಸ್ಕ್ವೇರ್ ಸ್ಕ್ವೇರ್ ಬರಿಬೇಕು. ಬರಿಬೇಕು. ಹೆಂಗ್ ಹೆಂಗ್ ಬರೀತೀರಿ? ಬರೀತೀರಿ? ಇದ್ರ ಇದ್ರ ವರ್ಗ ವರ್ಗ ಎಷ್ಟ್ರಿ? ಎಷ್ಟ್ರಿ? 36 36 ಇದ್ರದ್ದು ಇದ್ರದ್ದು 9 9 ಈಗೇನ್ ಈಗೇನ್ ಮಾಡಿ ಮಾಡಿ 6 6 ಮೂರ್ಲೆ 18 18 18 18 ಆಡ್ಲೆ ಆಡ್ಲೆ 36 36 36 36 ಓಕೆನಾ? ಓಕೆನಾ? ಇದು ಇದು 9 9 ಇದು ಇದು 6 6 ಇದು ಇದು ಎಷ್ಟು ಎಷ್ಟು ಬಿದ್ದೈತ್ರಿ? ಬಿದ್ದೈತ್ರಿ? 9 9 ಇದು ಇದು 3 3 ಇದ್ರದ್ದು ಇದ್ರದ್ದು ಏನಾಗಿರ್ತೈತಿ? ಏನಾಗಿರ್ತೈತಿ? ವರ್ಗ ವರ್ಗ ಸಂಖ್ಯೆ ಸಂಖ್ಯೆ ಆಗಿರ್ತೈತಿ. ಆಗಿರ್ತೈತಿ. ಎಲ್ಲಾ ಎಲ್ಲಾ ನಂಬರಿಗೂ ನಂಬರಿಗೂ ಅಪ್ಲೈ ಅಪ್ಲೈ ಆಗುತ್ತೆ ಆಗುತ್ತೆ ಅಂತ ಅಂತ ಹೇಳತ್ತೀನಿ ಹೇಳಾತೀನಿ ನಾನು. ನಾನು. ಓಕೆನಾ? ಓಕೆನಾ? ಸಪೋಸ್ ಸಪೋಸ್ ಇಲ್ಲಿ ಏನ್ ಇಲ್ಲೇನ್ ಮಾಡ್ರಿ? ಮಾಡ್ರಿ? 94 94 ತಗೋರಿ. ತಗೋರಿ. 94 94 ತಗೋರಿ. ತಗೋರಿ. ಇದ್ರ ಇದ್ರ ವರ್ಗ ವರ್ಗ ಸಂಖ್ಯೆ ಸಂಖ್ಯೆ ಮಾಡ್ರಿ. ಮಾಡ್ರಿ. ಇದ್ರದ್ದು ಇದ್ರದ್ದು 81 81 ಆಗುತ್ತೆ. ಆಗುತ್ತೆ. ಇದ್ರದ್ದು ಇದ್ರದ್ದು ಎಷ್ಟು ಎಷ್ಟು ಆಗ್ತೈತ್ರಿ? ಆಗ್ತೈತ್ರಿ? 16 16 ಆಗುತ್ತಾ. ಆಗುತ್ತಾ. 16 16 ಅಂದ್ರೆ ಅಂದ್ರೆ ಡೈರೆಕ್ಟ್ ಡೈರೆಕ್ಟ್ ಬರಿ ಬರಿ ಬಿಡ್ಬೋದ್ರಿ. ಬಿಡ್ಬೋದ್ರಿ. ಹ್ಮ್ ಹ್ಮ್. ಇಲ್ಲಿ ಏನ್ ಇಲ್ಲಿ ಏನ್ ಮಾಡ್ತಿದ್ರಿ? ಮಾಡ್ತಿದ್ರಿ? ಸಿಂಗಲ್ ಸಿಂಗಲ್ ಡಿಜಿಟ್ ಡಿಜಿಟ್ ಬಂದಾಗ ಬಂದಾಗ 09 09 ಬರ್ಕೋತೀವಿ. ಕೊಡ್ತೇವಿ. ಓಕೆನಾ? ಓಕೆನಾ? ಇಲ್ಲಿ ಇಲ್ಲಿ ಏನ್ ಏನ್ ಮಾಡಾಕತ್ತೀವ್ರಿ? ಮಾಡಾಕತ್ತೇವ್ರಿ? 4 4 ಬಾಯ್ತಪ್ಪ ಬಾಯ್ತಪ್ಪ ಅಂದ್ರೆ ಅಂದ್ರೆ 16 16 ಆಗ್ತೈತಿಲ್ರಿ? ಆಗ್ತೈತಿಲ್ರಿ? ಡೈರೆಕ್ಟ್ ಡೈರೆಕ್ಟ್ ಬರ್ದ್ ಬರ್ದ್ ಬಿಡ್ಬೇಕು. ಬಿಡ್ಬೇಕು. 0 0 ಹಚ್ಕೋಬಾರ್ದ್ರಿ. ಹಚ್ಕೋಬಾರ್ದ್ರಿ. 2 2 ಡಿಜಿಟ್ ಡಿಜಿಟ್ ಬರತ್ತಂದ್ರೆ ಬರತ್ತಂದ್ರೆ ಡೈರೆಕ್ಟ್ ಡೈರೆಕ್ಟ್ ಬರ್ದ್ ಬರ್ದ್ ಬಿಡ್ಬೋದು. ಬಿಡ್ಬೋದು.
ಇಲ್ಲಿ 9 4 36 36 ಎರಡ್ಲೆ 36 ಎರಡ್ಲೆ ಡಬಲ್ ಮಾಡ್ರಿ ಇದು 12 72 ಆಗುತ್ತಾ 72 ಕೂಡಿಸ್ರಿ ಇದನ್ನ 6 3 ಇದು 8 ಆಗುತ್ತಾ ಇದು 8 8 8 36 ಆಗುತ್ತಾ 8 8 36 ಆಗುತ್ತಾ ಓಕೆನಾ. ಈಗ ನೋಡಿ ನೆಕ್ಸ್ಟ್ ನಂಬರ್ ಯಾವ್ದಾರ ತಗೋರಿ 87 ತಗೋರಿ. ಇದ್ರ ಸ್ಕ್ವೇರ್ ಮಾಡ್ರಿ 8 8 64 7 7 49 ಅದಾದ್ಮೇಲೆ 8 7 56 56 ಡಬಲ್ ಮಾಡಿದ್ರೆ ಎಷ್ಟು ಬರ್ತೈತ್ರಿ 10 11 112 ಬರುತ್ತಾ ಓಕೆನಾ. 6 12 12 ಬರ್ತೈತಿ 10 ಪ್ಲಸ್ 1 11 ಆಗುತ್ತಾ ಇದು 9 6 ಇದು 5 ಇದು 7 ಇದೇ ಏನಾಗಿರ್ತೈತಿ ವರ್ಗ ಸಂಖ್ಯೆ ಆಗಿರ್ತೈತಿ ವರ್ಗ ಸಂಖ್ಯೆ ಆಗುತ್ತಾ. ಯಾವುದೇ ನಂಬರ್ ಇದ್ದರೂ ನೀವು ಏನ್ ಮಾಡ್ಬೋದು ಅಪ್ಲೈ ಮಾಡ್ಬೋದು ಗೊತ್ತಾಯ್ತು ಇದು. ನೆಕ್ಸ್ಟ್ ನೋಡಿ ಸ್ಕ್ವೇರ್ ರೂಟ್ ಅಂತ ಸ್ಕ್ವೇರ್ ರೂಟ್ ಅಂತಂದ್ರೆ ಏನ್ರಿ ವರ್ಗಮೂಲ ಕಂಡುಹಿಡಿಯಬೇಕು ಅಂತ ವರ್ಗಮೂಲ ಕಂಡುಹಿಡಿಯಬೇಕು ಓಕೆನಾ. ಇಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಇಲ್ಲಿ ನೋಡಿ ವರ್ಗಮೂಲ ಇದ್ರ ಬಗ್ಗೆ ಐಡಿಯಾ ಇರ್ತೈತಿ ಕಂಪ್ಲೀಟ್ ಒಂದು ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ಯಾವಾಗ ಒಂದು 1 ಸ್ಕ್ವೇರ್ 1 2 ಸ್ಕ್ವೇರ್ 4 3 ಸ್ಕ್ವೇರ್ 9 4 ಸ್ಕ್ವೇರ್ 16 5 ಸ್ಕ್ವೇರ್ 25 6 ಸ್ಕ್ವೇರ್ 36 7 ಸ್ಕ್ವೇರ್ 49 8 ಸ್ಕ್ವೇರ್ 64 ನೆಕ್ಸ್ಟ್ 9 ಸ್ಕ್ವೇರ್ 81 ನೆಕ್ಸ್ಟ್ 10 ಸ್ಕ್ವೇರ್ 100 ಬರುತ್ತಾ ಓಕೆನಾ. ಇಲ್ಲಿ ನೋಡಿ ನಿಮಗೆ ಏನೇನು ನಂಬರ್ನ ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ ಗೊತ್ತಿರಬೇಕು. 1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ ಮತ್ತೆ 9 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ. ಲಾಸ್ಟ್ ಯೂನಿಟ್ ಪ್ಲೇಸ್ ಒಳಗಡೆ 1 ಯಾವಾಗ ಬರುತ್ತಪ್ಪ ಅಂದ್ರೆ 1 ಮತ್ತೆ 9ನ ವರ್ಗ ಮಾಡಿದಾಗ ಹಂಗೆ ಏನಪ್ಪಾ ಅಂದ್ರೆ 4 ಯಾವಾಗ ಬರುತ್ತೆ 2 ಮತ್ತೆ ಯಾವ್ದು ಇನ್ನೊಂದು 8 2 ಮತ್ತೆ 8ನ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತಾ. ಹಂಗ 9 ಯಾವಾಗ ಬರುತ್ತೆ 3 ಮತ್ತೆ 7ನ ವರ್ಗ ಮಾಡಿದಾಗ 3 ಮತ್ತೆ 7 ನೆಕ್ಸ್ಟ್ 6 ಯಾವಾಗ ಬರುತ್ತೆ 6 6 4 ಮತ್ತೆ 6 ಮಾಡಿದಾಗ 6 ಸ್ಕ್ವೇರ್ ಮತ್ತೆ 4 ಸ್ಕ್ವೇರ್ ಮಾಡಿದಾಗ ನೆಕ್ಸ್ಟ್ ಯಾವ್ದು 5 ನ 5 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ 0 ಯಾವ್ದು ಅಂದ್ರೆ 10 ಈ ತರ ಮಾಡಿದಾಗ ಅಷ್ಟೇ 0 ಬರ್ತೈತಿ. ಬೇರೆ ಎರಡು ಏನಪ್ಪಾ ಅಂದ್ರೆ ಸ್ಪೆಷಲ್ ಕೇಸ್ ಇವೆರಡು ಓಕೆನಾ. ಇವು ಐಡಿಯಾ ಇರಬೇಕು ನಮಗೆ ಯಾವಾಗ ಯಾವ ಸಂಖ್ಯೆನ ವರ್ಗ ಮಾಡಿದ್ರೆ ಇದು ಬರುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಿರಬೇಕು ಓಕೆನಾ. ಇಲ್ಲಿ ನೋಡಿ ಏನಾಗುತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ನೋಡಿದ್ದು ಹೇಳ್ತೀನಿ ಸ್ಕ್ವೇರ್ ರೂಟ್ ಹೆಂಗ್ ಕನ್ವರ್ಟ್ ಮಾಡೋದು. ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿಲ್ಲಪ್ಪ ಅಂದ್ರೆ 0 ಯಾವಾಗ ಬರುತ್ತಪ್ಪ ಅಂದ್ರೆ 0 ಇದ್ದಾಗ ಓಕೆನಾ. ಸಪೋಸ್ 1 ಯಾವಾಗ ಬರ್ತಂದ್ರ 1 ಇದ್ದಾಗ ಅಂತ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಇನ್ನೊಂದು ನಂಬರ್ ಹೆಂಗ್ ನೆನಪಿಡ್ಬೇಕಪ್ಪ ಅಂದ್ರೆ ಇವೆರಡು ಸಂಖ್ಯೆಗಳನ್ನು ಕೂಡಿಸಿದ್ರೆ ನಿಮ್ಗೆ 10 ಬರಬೇಕು. ಇವೆರಡು ಸಂಖ್ಯೆಗಳನ್ನು ಕೂಡಿಸಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರ್ಬೇಕ್ರಿ 10 ಬರಬೇಕು. ಒಂದು ತಗೋತಾರೆ ಇನ್ನೊಂದು ಆಟೋಮೆಟಿಕಲಿ 9 ಅಂತ. ಯಾಕಂದ್ರೆ 1 + 9 = 10. 4 ಯಾವಾಗ ಬರುತ್ತೆ 4 ಯಾವಾಗ ಬರುತ್ತೆ 2 ಇದ್ದಾಗ ಬರುತ್ತೆ ನಿಮ್ಗೆ ಗೊತ್ತಿರುತ್ತೆ. ಇನ್ನೊಂದು ನಂಬರ್ ಯಾವ್ದು ಅಂತಂದ್ರೆ ಇದಕ್ಕೆ ಯಾವ ಸಂಖ್ಯೆಯನ್ನು ಕೂಡಿಸಿದ್ರೆ 10 ಬರುತ್ತೆ 8 ಕೂಡಿಸಿದಾಗ 10 ಬರುತ್ತಾ ಓಕೆನಾ. 2 ಮತ್ತೆ 8 ಅಂದಾಗ 2 ಮತ್ತೆ 8 ಸ್ಕ್ವೇರ್ ಮಾಡಿದಾಗ ಯೂನಿಟ್ ಪ್ಲೇಸ್ ಒಳಗಡೆ ಏನು ಬರುತ್ತೆ 4 ಬರುತ್ತೆ ಅಂದಾಗ 5 ಯಾವಾಗ ಆಟೋಮೆಟಿಕಲಿ 5 ಇದ್ದಾಗ ಅಷ್ಟೇ ಬರ್ತೈತಿ. ಇದನ್ನು ಮಾಡ್ಬೋದು ನೋಡ್ರಿ 5 + 5 10 ಬರ್ತೈತಿ. ಬಟ್ ಇದೇನ್ ಬೇಕಾಗಿಲ್ಲ 5 ಅಷ್ಟೇ 5 ಓಕೆನಾ. 6 ಯಾವಾಗ ಬರುತ್ತಪ್ಪ ಅಂದ್ರೆ 4 ಇದ್ದಾಗ ಬರುತ್ತಿಲ್ರಿ ಆಟೋಮೆಟಿಕಲಿ ಇನ್ನೊಂದು ನಂಬರ್ ಯಾವಾಗ ಆಗಿರ್ತೈತಿ 6 ಆಗಿರ್ತೈತಿ. ಯಾಕ್ರಿ ಇವೆರಡನ್ನು ಕೂಡಿಸಿದ್ರೆ ಎಷ್ಟು ಬರ್ತೈತಿ 10 ಬರುತ್ತಾ. 9 9 3 ಮತ್ತೆ 7 ಇವೆರಡು ಕೂಡಿಸಿದ್ರೆ ಎಷ್ಟು ಬರುತ್ತೆ 10 ಬರುತ್ತಿಲ್ರಿ 10 ಬರುತ್ತಾ ಓಕೆನಾ. ಇದ್ರ ಬಗ್ಗೆ ಐಡಿಯಾ ಇರಬೇಕು. ಒಂದನೇ ಯಾವ್ದಾದ್ರು ನೆನಪಿಟ್ಕೋ ಆಟೋಮೆಟಿಕಲಿ ಇನ್ನೊಂದು ಗೊತ್ತಾಗುತ್ತೆ ಯಾವ ಸಂಖ್ಯೆ ಅಂತ ಹೇಳಿ ಓಕೆನಾ. ನೆಕ್ಸ್ಟ್ ನೋಡಿ ಸ್ಕ್ವೇರ್ ರೂಟ್ ಹೆಂಗ್ ಕನ್ವರ್ಟ್ ಮಾಡೋದು ಅಂತ ನೋಡಿ. ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ 3 1 3 6 3 1 3 6 ದು ಸ್ಕ್ವೇರ್ ರೂಟ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಇವೆರಡನ್ನು ಎರಡು ಗ್ರೂಪ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಸ್ಕ್ವೇರ್ ರೂಟ್ ಅಂತ ಹೇಳಕತ್ತೀನಿ ವರ್ಗಮೂಲ ಸ್ಕ್ವೇರ್ ರೂಟ್ ಅಂತ ಹೇಳ್ತೀನಪ್ಪ ಅಂದ್ರೆ ಸ್ಕ್ವೇರ್ ಅಂದ್ರೆ ಎರಡು ಹಂಗಂಗ ಅಂದ್ರೆ ಎರಡು ಗ್ರೂಪ್ ಮಾಡ್ಕೋಬೇಕು. ಇಲ್ಲಿ 6 ಯಾವಾಗ ಬರುತ್ತೆ 4 ಇದ್ದಾಗ ಬರುತ್ತೆ ಮತ್ತೆ 6 ಇದ್ದಾಗ ಬರುತ್ತೆ. ಕೊನೆಯ ಸಂಖ್ಯೆ 6 ಯಾವಾಗ ಬರುತ್ತಪ್ಪ ಅಂದ್ರೆ 4ನ್ನ ಸ್ಕ್ವೇರ್ ಮಾಡಿದಾಗ 16 ಬರುತ್ತೆ. 6ನ್ನ ಸ್ಕ್ವೇರ್ ಮಾಡಿದಾಗ
36 ಬರುತ್ತಾ. ಇದು ಮುಗಿತ್ರಿ ಇದು ಮುಗಿತಿದ್ರದು. ಈಗ ಏನ್ ಮಾಡ್ಬೇಕಪ್ಪ ಅಂದ್ರ 31 ಐತಲ್ರಿ 31 ಯಾವ ವರ್ಗ ಸಂಖ್ಯೆಗೆ ಹತ್ರ ಆಗುತ್ತೆ ಅಂತ ನೋಡ್ಕೋಬೇಕ್ರಿ. ಆದ್ರ ಲೆಸ್ ದೆನ್ ಆಗಿರ್ಬೇಕು. ಲೆಸ್ ದೆನ್ ಆಗಿರ್ಬೇಕು. 31 ಐತ್ರಿ ಇಲ್ಲಿ 31 ಐತ್ರಿ. ಇದಕ್ಕಿಂತ ಸಣ್ಣದು ವರ್ಗ ಸಂಖ್ಯೆ ಯಾವ್ದೈತ್ರಿ? ವರ್ಗ ಸಂಖ್ಯೆ 5 5 25 ಐತಿ. 5 5 25 ಐತಿ. ಓಕೆನಾ? ಇಲ್ಲಿ ನೆಕ್ಸ್ಟ್ ಏನಾಯ್ತ್ರಿ? 36 ಐತಿ. 6 36 ಇದನ್ನ ಸಣ್ಣ ತಗೋಬೇಕಂತ ಹೇಳತ್ತೀನಿ. ಸಣ್ಣದು. ಇದ್ರ ವರ್ಗ ಸಂಖ್ಯೆ ಯಾವ್ದ್ರಿ? ಇದ್ರ ವರ್ಗ ಸಂಖ್ಯೆ ಯಾವ್ದು? 5 ಬರುತ್ತಾ. 5 ಬರುತ್ತಾ. ಓಕೆನಾ? 5 5 ಬರ್ಕೋಬೇಕು. 5 5 ಬರ್ಕೋಬೇಕು. ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇಲ್ಲಿ ನೋಡಿ. ಇದ್ರೊಳಗಡೆ ಇದು ಅಂತ ಹೇಳ್ಬೇಕು ನೀವು. ಓಕೆ 5 5 ನೆಕ್ಸ್ಟ್ ನಂಬರ್ ಯಾವ್ದ್ರಿ? 6 5 6 30 5 6 30. ಈ 30 ಸಣ್ಣದೈತಿ ಅಂತ ದೊಡ್ಡದೈತಿ? ಸಣ್ಣದೈತಿ ಅಂತ ದೊಡ್ಡದೈತಿ? ದೊಡ್ಡದೈತಿ. ಅವಾಗ ಏನಾಗ್ತೈತಿ? ದೊಡ್ಡ ನಂಬರ್ ನಮ್ದು ಆನ್ಸರ್ ಆಗಿರ್ತೈತಿ. ದೊಡ್ಡ ನಂಬರ್ ನಮ್ದು ಆನ್ಸರ್ ಆಗಿರ್ತೈತಿ. ಇದು ಗೊತ್ತಾಯ್ತ್ರಿ? ಹಂಗಂದ್ರೆ ಸೆಕೆಂಡ್ ಒನ್ ಆನ್ಸರ್ ಮಾಡ್ರಿ. 3 9 6 9. ಓಕೆನಾ? 3 ಯಾವಾಗ ಬರುತ್ತ್ರಿ? ಇದು ಸಾರಿ 9 ಯಾವಾಗ ಬರುತ್ತಾ? 3 ಮತ್ತು 7 ಇದ್ದಾಗ ಬರುತ್ತಾ. 3 ಮತ್ತು 7 ಇದ್ದಾಗ ಬರುತ್ತಾ. ಓಕೆನಾ? 3 ಮತ್ತು 7 ಇದ್ದಾಗ ಬರುತ್ತಾ. ನೆಕ್ಸ್ಟ್ ಇದ್ರ ಮುಗಿತಿದ್ರಿ. ಇದ್ರ ಮುಗಿತೀವಿ. ಈಗ 39 ಐತಿ. 39 ಯಾವಾಗ ಬರ್ತೀರಿ? 36 ಅಂದ್ರೆ 6 ವರ್ಗ ಸಂಖ್ಯೆ ಇದು 7 ವರ್ಗ ಸಂಖ್ಯೆ ಎಷ್ಟ್ರಿ? 49. ಇದಕ್ಕಿಂತ ಸಣ್ಣ ತಗೋಬೇಕಂತ ಹೇಳತ್ತೀನಿ. ಯಾವ್ದ್ರಿ? 6 ಬರುತ್ತಾ. 6 ಬರುತ್ತಾ. ಅಂದ್ರೆ ಅದು ವರ್ಗಮೂಲ ತಗೋಬೇಕು ನೀವು. ಮತ್ತೆ 36 ತಗೊಳಂಗಿಲ್ಲ. ಆಯ್ತಾ? ಅದ್ರ ವರ್ಗಮೂಲ ತಗೋಬೇಕು. 36 ಅಲ್ಲ. ಇಲ್ಲಿ ನೋಡಿ 63 ಮತ್ತು 67 ಐತಿ. ಇದ್ರೊಳಗಡೆ ಯಾವ್ದು ಡಿಸೈಡ್ ಮಾಡ್ತೀವಿ ನಾವು? 6 ಅದ್ರ ನೆಕ್ಸ್ಟ್ ನಂಬರ್ ಯಾವ್ದ್ರಿ? 7. 7 ಆರ್ಲೆ 42. ಈ ಸಂಖ್ಯೆನ ಇದು ಸಣ್ಣದೈತಿ ಅಂತ ದೊಡ್ಡದೈತಿ? ಸಣ್ಣದೈತಿ. ಹಂಗಂದ್ರೆ ಏನೈತಿ? ಆನ್ಸರ್ ಸಣ್ಣದು 63 ಆಗುತ್ತಾ. 63 ಆಗುತ್ತಾ. ಇದು ಗೊತ್ತೈತ್ರಿ? ಇದು ಗೊತ್ತೈತ್ರಿ? ಹಂಗಂದ್ರೆ ಏನ್ ಮಾಡ್ರಿ ಈಗ? ಈ ಥರ್ಡ್ ಒನ್ ಆನ್ಸರ್ ಮಾಡೋಣ. ಥರ್ಡ್ ಒನ್ ಎಷ್ಟು ಬರ್ತೈತಿ ಆನ್ಸರ್? ಇಲ್ಲಿ ನೋಡಿ ಥರ್ಡ್ ಒನ್ 2 3 0 4. ಯಾವಾಗ ಬರ್ತ್ರಿ? 2 ಮತ್ತೆ 2 ಇದ್ದಾಗ 2 ನ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ. ನೆಕ್ಸ್ಟ್ ಹಂಗೆ ಏನ್ರಿ? 8 ನ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ. ಅಂದ್ರೆ 64. ಓಕೆನಾ? ಈ 23 ಅನ್ನೋದು ಏನ್ರಿ ಇದು? ಇದಕ್ಕಿಂತ ಇಲ್ಲಿ ನೋಡಿ 23. ಇದಕ್ಕಿಂತ ಸಣ್ಣ ವರ್ಗ ಸಂಖ್ಯೆ ಯಾವ್ದ್ರಿ? 16. ಇದಕ್ಕಿಂತ ದೊಡ್ಡ ವರ್ಗ ಸಂಖ್ಯೆ ಯಾವ್ದ್ರಿ? 25. 4 ವರ್ಗ ಸಂಖ್ಯೆ ಇದು 5 ವರ್ಗ ಸಂಖ್ಯೆ. ಇವಾಗ ಯಾವ ತಗೋತೀರಾ? 4 ತಗೋಬೇಕು. 4 ನೆಕ್ಸ್ಟ್ ನಂಬರ್ ಯಾವ್ದ್ರಿ? 5. 4 5 20. 20ಕ್ಕಿಂತ ಸಣ್ಣದೇನ್ ದೊಡ್ಡದ್ರಿ? ದೊಡ್ಡದೈತಿ. ಹಂಗಂದ್ರೆ ಏನೈತ್ರಿ? ಒಂದು ಆನ್ಸರ್ 48 ಆಗುತ್ತಾ. ಓಕೆನಾ? ನೆಕ್ಸ್ಟ್ ನಂಬರ್ ಯಾವ್ದು ತಗೋತೀರಾ? 54 76. 6 ಯಾವಾಗ ಬರ್ತ್ರಿ? 4 ಮತ್ತೆ 6 ಮಾಡಿದಾಗ. ನೆಕ್ಸ್ಟ್ 54 ಯಾವ ವರ್ಗ ಸಂಖ್ಯೆ ಹತ್ರ ಐತ್ರಿ? 7 49 ಆಗುತ್ತಾ. 8 64 ಆಗುತ್ತಾ. ಯಾವ ಸಂಖ್ಯೆ ತಗೋತೀರಾ? ಇದಕ್ಕಿಂತ ಸಣ್ಣ ತಗೋಬೇಕಂದ್ರೆ 7 ತಗೋಬೇಕು. ಇದ್ರೊಳಗಡೆ ಯಾವ್ದು ಡಿಸೈಡ್ ಮಾಡ್ತೀರಾ? 7 ನೆಕ್ಸ್ಟ್ ನಂಬರ್ ಯಾವ್ದ್ರಿ? 7 56. 56ಕ್ಕಿಂತ ಸಣ್ಣದೈತಿ ಅಂತ ದೊಡ್ಡದೈತಿ? ಸಣ್ಣದೈತಿ. ಅದಕ್ಕೆ ಏನಾಗ್ತೈತಿ? ಸಣ್ಣದು ಆನ್ಸರ್ ಆಗ್ತೈತಿ 74. ಹಂಗಂದ್ರ ನೀವೇನ್ ಮಾಡ್ಬೇಕಪ್ಪ ಅಂದ್ರ ನನಗೆ ಇದ್ರದ್ದು ಆನ್ಸರ್ ಕಮೆಂಟ್ ಹಾಕ್ಬೇಕು. ಇದ್ರ ಆನ್ಸರ್ ಏನ್ ಮಾಡ್ಬೇಕ್ರಿ? ಕಮೆಂಟ್ ಹಾಕ್ಬೇಕ್ರಿ. ಇದ್ರ ವರ್ಗಮೂಲ ಎಷ್ಟಾಗ್ತೈತೆ ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಹಾಕ್ರಿ. ಓಕೆನಾ? ನೆಕ್ಸ್ಟ್ ನೋಡಿ. ಸಪೋಸ್ ಏನಾದ್ರೂ 5 ಐತಿ 3025 ಐತಿ ಇಟ್ಕೋರಿ. ಇಲ್ಲಿ ನೋಡಿ 25 ಐತಿ. ಅವಾಗ ಏನ್ ಬರ್ಬೇಕ್ರಿ? 5 ವರ್ಗ 25. 5 ಬರ್ಕೊಂಡ್ ಬರ್ಬೇಕ್ರಿ. ಕಣ್ಣ್ ಮುಚ್ಚಿ. ಓಕೆನಾ? ಇಲ್ಲಿ ನೋಡಿ ನೆಕ್ಸ್ಟ್ ಎರಡು ಸಂಖ್ಯೆ ತಗೋಬೇಕ್ರಿ. 5 6 30. ಈಗ ನೋಡಿ 15 2 30 ಬರುತ್ತೆ. 15 2 30 ಬರುತ್ತೆ. ಓಕೆ ಇದು ತಗೊಳಂಗಿಲ್ಲ. ಯಾಕಪ್ಪ ಅಂದ್ರ ಕಾಂಜುಗೇಟಿವ್ ನಂಬರ್ ತಗೋಬೇಕು. ಕಾಂಜುಗೇಟಿವ್ ನಂಬರ್ ಅಂದ್ರೆ ಏನಪ್ಪಾ ಅಂದ್ರ ಇಲ್ಲಿ ನೋಡಿ ಯಾವುದೇ ಸಂಖ್ಯೆಗಳನ್ನ ತಗೋಬಹುದು ನೀವು. ಅವುಗಳ ವ್ಯತ್ಯಾಸ ಎಷ್ಟಾಗಿರ್ಬೇಕಪ್ಪ ಅಂದ್ರೆ 1 ಆಗಿರ್ಬೇಕು. ಅವುಗಳ ವ್ಯತ್ಯಾಸ ಎಷ್ಟಾಗಿರ್ಬೇಕ್ರಿ? 1 ಆಗಿರ್ಬೇಕು. ಓಕೆನಾ? ಇಲ್ಲಿ ಏನಾಗಿತ್ತು? 5 ಐತಿ ಈಗ ಆಲ್ರೆಡಿ 5 ಬರ್ಕೊಂಡೇವೆ. ಓಕೆನಾ? ಇದ್ರೊಳಗಡೆ ಬಂದಿರುವಂತ ಇದ್ರೊಳಗಡೆ ಸಣ್ಣ ಸಂಖ್ಯೆ ಬರ್ಕೊಂಡ್ಬಿಡ್ಬೇಕ್ರಿ. ಅದೇ ಏನಾಗಿರ್ತೈತಿ? ಆನ್ಸರ್ ಆಗಿರ್ತೈತಿ 55. ಕೇಳ್ಸೋದೈತ್ರಿ? ನೆಕ್ಸ್ಟ್ ನಂಬರ್ ನೋಡಿ ಎಷ್ಟೈತ್ರಿ? 4 2 2 5. ಇದ್ರದ್ದು ಎಷ್ಟು ಬರ್ತೀರಿ? 5 ಬಂತು. ಇದು 6 ಒಳ್ಳೆ 42. ಇದ್ರೊಳಗಡೆ ಸಣ್ಣ ಸಂಖ್ಯೆ ಯಾವ್ದು? 6 65 ಆಗ್ತೈತಿ. 65 ಆಗ್ತೈತಿ. ನೆಕ್ಸ್ಟ್ 1 1 0 2 5. ಇದ್ರ ವರ್ಗ ಮೂಲ ಎಷ್ಟ್ರಿ? 5 ಬರುತ್ತಾ.
ಇದು ಯಾವ ಸಂಖ್ಯೆಗಳು ಮಲ್ಟಿಪ್ಲೈ ಆಗತೈತ್ರಿ? 10 ಮತ್ತೆ 11 ಇದ್ರೊಳಗೆ ಸಣ್ಣ ಸಂಖ್ಯೆ ಯಾವ್ದ್ರಿ? 10 105 ಇದ್ರದ್ದು ಏನಾಗ್ತೈತಿ? ಆನ್ಸರ್ ಆಗ್ತೈತಿ. ಓಕೆನಾ? ನೆಕ್ಸ್ಟ್ ಎಷ್ಟಾಗ್ತೈತ್ರಿ? 7 2 2 5. ಇದು ವರ್ಗಮೂಲ ಎಷ್ಟ್ರಿ? 5 ಬರ್ಕೊಂಡ್ಬಿಡ್ರಿ ಈಗ. ಇದು 8 ಮೊದಲೇ 72 ಇದ್ರಾಗ ಸಣ್ಣ ಸಂಖ್ಯೆ ಯಾವ್ದ್ರಿ? 8 ಆಗುತ್ತಾ? ಅಂದ್ರೆ 85 ಏನ್ರಿ ಇದ್ರದ್ದು ಆನ್ಸರ್ ಆಗುತ್ತಾ? ಹಂಗಂದ್ರೆ ನೀವೇನ್ ಮಾಡ್ಬೇಕ್ರಿ ಇಲ್ಲಿ? ಕಮೆಂಟ್ ಸೆಕ್ಷನ್ ಒಳಗಡೆ ಕಮೆಂಟ್ ಹಾಕ್ಬೇಕು ಆನ್ಸರ್ ಎಷ್ಟು ಅಂತ. ಆನ್ಸರ್ ಎಷ್ಟು ಅಂತ ಹೇಳಿ ಕಮೆಂಟ್ ಹಾಕ್ರಿ. ಇದೇ ರೀತಿಯಾಗಿ ನೀವೇನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಒಳ್ಳೆ ರೀತಿಯಾದಂತ ಈಸಿ ವೇ ಒಳಗಡೆ ಮಾಸ್ಟರ್ನ ಟೀಚ್ ಮಾಡ್ತಾ ಇದೀವಿ. ಡೈಲಿ ಇದೇ ರೀತಿಯಾಗಿ ಕಾನ್ಸೆಪ್ಟ್ ಬರ್ತಾನೆ ಇರುತ್ತೆ. ಆಮೇಲೆ ಯಾವ ಈಸಿ ಮೆಥಡ್ ಒಳಗಡೆ ಗಣಿತವನ್ನು ಕಲಿಬೇಕಂತ ಅನ್ಕೊಂಡಿರಲ್ಲ, ನಮ್ದು ಯೂಟ್ಯೂಬ್ ಏನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಒಂದೇ ಒಂದು ಏನ್ ಮಾಡ್ರಿ? ಲೈಕ್ ಮಾಡ್ರಿ. ಇದೇ ರೀತಿಯಾಗಿ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಪ್ರಿಪೇರ್ ಆಗ್ತಿದಾರಪ್ಪ ಅಂದ್ರೆ ದೀಸ್ ಆರ್ ವೆರಿ ಹೆಲ್ಪ್ಫುಲ್ ರೀ. ಇವು ಹೆಲ್ಪ್ ಆಗ್ತಾವ ಎಕ್ಸಾಮ್ ಒಳಗಡೆ. ನಿಮ್ ಫ್ರೆಂಡ್ಸ್ ಯಾರಾದ್ರೂ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಏನ್ ಮಾಡ್ರಿ? ವಿಡಿಯೋನ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.